ಕಂಕನವಾಡಿ ಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜೈ ಹನುಮಾನ್ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ದಸರಾ ಕೂಟ ಕಬಡ್ಡಿ ಪಂದ್ಯಾವಳಿಗಳಿಗೆ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು. ಇದೇ ವೇಳೆ ಬೆಳಗಾವಿ ಜಿಲ್ಲೆ ಆಮೆಚೂರಿನ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕಂಕನವಾಡಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಗಂಗಾಬಾವಿ ಕರಮ್ಮದೇವಿ ಜಾತ್ರಾ ಕಮಿಟಿ ಹಾಗೂ ಬೆಳಗಾವಿ ಜಿಲ್ಲೆ ಆಮೆಚೂರಿನ ಕಬಡ್ಡಿ ನಿರ್ಣಾಯಕರು ಉಪಸ್ಥಿತರಿದ್ದರು. ವರದಿಗಾರರು ಸ್ನೇಹ ಪ್ರಜ್ವಲ್, ಆರ್ ನ್ಯೂಸ್ ಕನ್ನಡ, ಬೆಳಗಾವಿ. ಪ್ರಾರಂಭಗೊಂಡಿದೆ. ಅದೇ ರೀತಿ ಎಲ್ಲ ಹಿರಿಯರು ಹೊರಗಡೆ ಬರಬೇಕಂದ್ರೆ ಪೂಜೆ ಮಾಡಬೇಕಾಗಲ್ಲ. ತಗೊಂಡೋಗಿ ದಯವಿಟ್ಟು ಹೊರಗಡೆ ಇದ್ದಂತ ನಮ್ಮ ನಿರ್ಣಾಯಕರು ಅಲ್ಗೂರ್ ಸರ್ ಬರಲ್ಲ ಮ್ಯಾಲ್ ನಿಲ್ತಾರೆ. ಎಲ್ಲರೂ ಸಾವಧಾನ ಸ್ಥಿತಿಯಲ್ಲಿ ನಿಂತ್ಕೊಂಡ್ರೆ ಎಲ್ಲ ಸದಸ್ಯರಾದಂತ ಪ್ರಕಾಶ್ ಅಣ್ಣ ಹುಕ್ಕೇರಿ, ಪಟ್ಟಣ ಪಂಚಾಯತಿಯ ಸದಸ್ಯರಾದಂತ ಕೆಬಿ ಅಣ್ಣ ದೇಸಾಯಿ ಅವರು, ಸಿದ್ದಪ್ಪಪ್ಪ ಹುಕ್ಕೇರಿ ಅವರು, ಮಾಧವ್ ಕನ್ನಡಿ ಅವರು, ಬಸಪ್ಪ ಕನ್ನಡಿ ಅವರು, ಬಿಂಸಿ ನಾಯ್ಕೋಡಿ ಅವರು, ಅದೇ ರೀತಿ ನಿಡೋಣಿ ಅವರು, ಸಿದ್ದು ನಿಡೋಣಿ ಅವರು, ಹಿರೇಮಂಡ ಅವರು, ಅದೇ ರೀತಿ ಸಿದ್ದರಾಮಣ್ಣ ಪಾಟೀಲ್ ಅವರು, ಅದೇ ರೀತಿ ನಾಯ್ಕ ಅವರು, ಚೈತನ್ ಕರ್ಣಿ ಅವರು, ಮಹೇಶ್ ಗಾಡಿವಂದರ್ ಅವರು, ರಾಜು ಗಿಟ್ಟವಳ ಅವರು. ಪುರುಷ ವಿಭಾಗದಲ್ಲಿ ಹಾವೇರಿ ಡಿಸ್ಟಿಕ್, ಯುಕೆ ಡಿಸ್ಟಿಕ್ ಮತ್ತು ಬೆಳಗಾವಿ ಜಿಲ್ಲಾ ತಂಡ, ಈ ಮೂರು ಜಿಲ್ಲಾದವರು ಬಂದು ರಿಪೋರ್ಟ್ ಮಾಡ್ಕೋಬೇಕು. ಬೆಳಗಾವಿ, ಯುಕೆ ಮತ್ತು ಹಾವೇರಿ ಜಿಲ್ಲಾ. ಕನ್ನಡ ಮತ್ತು ಹಾವೇರಿ ನಡುವೆ ಪಂದ್ಯ ಆರಂಭ ಆಗಿದೆ. ಈಗಾಗಲೇ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜೈ ಹನುಮಾನ್ ಸ್ಪೋರ್ಟ್ಸ್ ಕ್ಲಬ್ ಕಂಕನವಾಡಿ ಇವರ ನೇತೃತ್ವದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಭೂತಪೂರ್ವ ಆಯೋಜನೆಗೊಂಡಿರುವಂತಹ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ದಾರೆ. ಈ ಪಂದ್ಯಾವಳಿಗೆ ಸಹಾಯ ಸಹಕಾರ ನೀಡಿರುವಂತಹ ಎಲ್ಲಾ ಕೊಡುಗೆ ದಾನಿಗಳಿಗೂ ಕೂಡ ಮತ್ತೊಮ್ಮೆ ಈ ಪಂದ್ಯಾವಳಿಯನ್ನ ಆಯೋಜಿಸಲಿಕ್ಕೆ ಮುಖ್ಯ ರೂವಾರಿ ನಾನು ಅಂತ ಹೇಳ್ತಾ ಇದ್ರು. ನಾನಲ್ಲ, ಬೆಳಗಾವಿ ಜಿಲ್ಲೆ ಕಬಡ್ಡಿ ಸಂಸ್ಥೆ ಕಾರ್ಯದರ್ಶಿಯಾದಂಥ ಆಲಪ್ಪ ಹುಕ್ಕೇರಿ ಅವರು. ಅವರು ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಈ ರೀತಿ ಎಲ್ಲಿ ಸಹಕಾರ ಸಿಗುತ್ತೋ ಅಲ್ಲಿ ಕೂಡ ಎಲ್ಲ ಪಂದ್ಯಾವಳಿಗಳನ್ನು ಆಯೋಜಿಸಲಿಕ್ಕೆ ಇಲಾಖೆಯಿಂದ ಸಂಪೂರ್ಣ ಸಹಕಾರ ನಾನು ಬೆಳಗಾವಿ ಜಿಲ್ಲೆಯವರು ಇರೋವರೆಗೂ ಕೊಡ್ತೀನಿ. ಬಹಳಷ್ಟು ಪಂದ್ಯಾವಳಿಗಳು ಈಗ 10, 15, 20 ವರ್ಷಗಳ ಹಿಂದೆ ಕಬಡ್ಡಿ ಟೂರ್ನಮೆಂಟ್ಸ್ಗಳು ಬಹಳ ಆಗ್ತಾ ಇತ್ತು. ಅಂತ ವಿಚಾರಗಳಲ್ಲಿ ಈ ಒಂದು ಪಂದ್ಯಾವಳಿಗಳನ್ನು ಆಲಪ್ಪ ಹುಕ್ಕೇರಿ ಅವರು ಕಂಕನವಾಡಿ ಗ್ರಾಮಸ್ಥರ ಸಹಾಯದಿಂದ ಮಾಡಿದ್ದಾರೆ. ಬಹಳ ಸಂತೋಷ. ಇಲಾಖೆಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಇಷ್ಟು ದೂರ ನೀವು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ಪಂದ್ಯಾವಳಿಗೆ ಆಗಮಿಸಿದ್ದೀರಾ, ನಿಮಗೂ ಕೂಡ ಯಶಸ್ಸನ್ನು ಹಾರೈಸ್ತೀನಿ. ಥ್ಯಾಂಕ್ ಯು.